ಇವತ್ತು ವಿಶೇಷವಾದಂಥ ಕಾರ್ಯಕ್ರಮ ಇದು. ನಮ್ಮ ರೈತಾಪಿ ಕುಟುಂಬ ವರ್ಗದವರ ಕನಸಿದು. ಸದಾಕಾಲ ಇಂಥ ಸಂಕಷ್ಟದ ಸಮಯದಲ್ಲಿ ಸಾರಥಿಯಾಗಿ, ಬಡ ಜನತೆಗೆ ಭಾಗ್ಯದ ಅತಿಥಿಯಾಗಿ, ಧೈರ್ಯವನ್ನ ಯಾವ ರೀತಿ ರೂಪವನ್ನ ಕೊಡಬೇಕು ಅಂತ ಸ್ವರೂಪವಾದಂಥ DK ಶಿವಕುಮಾರ್ ಸಾಹೇಬರು ಇವತ್ತು ನಮಗೆ ಮಾಗಡಿಗೆ ಮತ್ತು ಕುಣಿಗಲ್ ತಾಲೂಕಿಗೆ ವಿಶೇಷವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ನಮ್ಮ ತಾಲೂಕಿನ ಪ್ರತಿಯೊಂದು ರೂಪವನ್ನ ಕೊಟ್ಟಿದ್ದಂಥದ್ದು ಪ್ರತಿಯೊಂದು ರೈತರ ಆ ರೀತಿ ಮಳೆ ಬರ್ದಿದ್ರು ಸಹ ನಿಮ್ಮ ಜೊತೆ ನಾನು ನಿಲ್ತೇನೆ. ಅವತ್ತು ವಿಶೇಷವಾದಂಥ HVDS ಕಾರ್ಯಕ್ರಮವನ್ನು ಕೊಟ್ಟಿದ್ದಂಥ ನಾಯಕರಾದಂಥ DK ಶಿವಕುಮಾರ್ ಸಾಹೇಬ್ರೆ, ಹಾಗೇನೆ ಕುಣಿಗಲ್ ತಾಲೂಕಿಗೆ, ಮಾಗಡಿ ತಾಲೂಕಿಗೆ ನೀರನ್ನ ತುಂಬಿಸ್ಬೋದು, ಪ್ರತಿಯೊಂದು ಮೂಲೆ ಮೂಲೆಯಿಂದ ನೀರನ್ನು ತರ್ತೇನೆ ಅಂತ ಸಂಜೀವಿನಿಯಾದಂಥ ನಾಯಕರು ಜಲವನ್ನೇ ಸಂಕಲ್ಪವನ್ನು ಮಾಡಿಕೊಂಡು ನಮ್ಮೆಲ್ಲರೂ ನೀರನ್ನು ತಂದು ಕೊಡ್ತಾರೆ ಅಂತ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಸಾಹೇಬ್ರೆ, DK ಸುರೇಶ್ ಸಾಹೇಬ್ರೆ, ಹಾಗೇನೆ ನಮ್ಮ ನೆರೆಯ ಹಿರಿಯ ರಾಜಕಾರಣಿ ಅಣ್ಣನ ಪ್ರತೀತಿಯಾದಂಥ ಬಾಲಕೃಷ್ಣನವರೇ, ವಿಶೇಷವಾದಂಥ ಸಂಬಂಧ ಕುಣಿಗಲ್ಗೂ ಮತ್ತು ಮಾಗಡಿಗೆ ಸದಾಕಾಲ ನೆಂಟರಿಷ್ಟರಿಂದ ಹಿಡಿದು ಸಂಬಂಧವನ್ನ ಯಾವುದೇ ಒಂದು ಪದ ಇಲ್ಲದೆ, ಗೋಡೆ ಇಲ್ಲದೆ ಸಂಸ್ಕೃತಿ ಸಂಸ್ಕಾರ ಬದುಕನ್ನು ಹಂಚಿಕೊಂಡಂತ ಕುಣಿಗಲ್ ತಾಲೂಕು ಮತ್ತು ಮಾಗಡಿ ತಾಲೂಕಿನ ಪ್ರತಿರೂಪರಾದಂಥ ನೀವುಗಳು ಇವತ್ತು ಕೂತಿದ್ದೀರಿ. ವೇದಿಕೆ ಮೇಲೆ ಎಲ್ಲ ಗಣ್ಯರೆಲ್ಲ ಕೂತಿದ್ದಾರೆ. ಇವತ್ತು ನಮಗೆ ಕುಣಿಗಲ್ ತಾಲೂಕಿನ ಚಿತ್ರಣದಲ್ಲಿ, ಇತಿಹಾಸದಲ್ಲೇ ಒಂದು YK ರಾಮಯ್ಯನವರು ಮತ್ತು ಹುಚ್ಚುಮಾಸ್ತಿಗೌಡರು ಕೊಟ್ಟಿದ್ದಂಥ ಹಾದಿ, ಅದರಂತೆ ಮತ್ತೊಂದೇ ನಾಯಕರಾದಂಥ DK ಸುರೇಶ್ ಅವರು ನಿಕಟಪೂರ್ವ ಸಂಸದರಾಗಿ ಇವತ್ತು ಪ್ರತಿಯೊಂದು ಕುಣಿಗಲ್ ತಾಲೂಕು ಮತ್ತು ಮಾಗಡಿ ತಾಲೂಕಿನ ಹೌಸಿಂಗ್ ಬೋರ್ಡ್ ಸಮಸ್ಯೆ ಆಗಲಿ, ನೀರಾವರಿ ಸಮಸ್ಯೆ ಆಗಲಿ, ರೈತರ ರೆವಿನ್ಯೂ ಸಮಸ್ಯೆ ಆಗಲಿ, RDPR ಇಲಾಖೆ ಆಗಲಿ, ಇಲಾಖಾವಾರು ಹಿಂದೆ MLAಗಳು 100 ಬಾರಿ ಶ್ರಮ ಆಗ್ತಿದ್ರು, ಕೆಲಸ ಆಗ್ತಿದ್ದು 10% ಮಾತ್ರ. ಈಗ ಬಾಲಯ್ಯನವರು ಸುಮಾರು 50% ಶ್ರಮ ಆಗ್ತಿದ್ರು ಸಹ 100% ಇವತ್ತೇನಾದ್ರು ಪ್ರತಿಫಲ ಸಿಗ್ತಾ ಇದ್ರೆ, ನಾನು ಒಬ್ಬ ಡಾಕ್ಟರ್ ರಂಗನಾಥ್ ಆಗಿ 2ನೇ ಬಾರಿ ಗೆದ್ದು 25% ಶ್ರಮ ಹಾಕಿ 100% ಶ್ರಮ ಸಿಗ್ತಾ ಇದ್ರೆ, ಅದಕ್ಕೆ ಗೋಚರವಾಗಿ ಹಿಂದೆ ನಮ್ಮ ನಾಯಕರಾದಂಥ DK ಸುರೇಶ್ ಸಾಹೇಬರ ಕಾರಣ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರತಿಯೊಂದು ವಿಚಾರದಲ್ಲೂ ಕುಣಿಗಲ್ಲು ಮತ್ತು ಮಾಗಡಿಗೆ ಯಾವುದೇ ಒಂದು ಸಮಸ್ಯೆ ಬಂದರೂ ಸಹ ಇಲಾಖಾವಾರು ಜವಾಬ್ದಾರಿಯನ್ನು ತೆಗೆದುಕೊಂಡು ಇವತ್ತು ವಿಶೇಷವಾದಂಥ ಏನಾದರೂ YG ಗುಡ್ಡದಿಂದ ಸುಮಾರು 92 ಕೋಟಿ ರೂಪಾಯಿದು 18 ಕೆರೆಗಳನ್ನ ಜಲವನ್ನು ತರ್ತೇನೆ ಅಂತ ಹೇಳಿ ಮಾಡಿಕೊಟ್ಟಿದ್ದಾರೆ ಅಂತಂದ್ರೆ, ಅದಕ್ಕೆ ಇವತ್ತು ನಮ್ಮ ನಾಯಕರಾದಂಥ DK ಸುರೇಶ್ ಸಾಹೇಬ್ರ ಕಾರಣ ಅಂತ ಹೇಳಲಿಕ್ಕೆ ವೇದಿಕೆ ಮೂಲಕ ಸಂತೋಷ ಆಗುತ್ತೆ. ಸುಮಾರು 1 ವರ್ಷದ ಹಿಂದೆ ಇದೇ DK ಸುರೇಶ್ ಸಾಹೇಬರು ನಮ್ಮನ್ನೆಲ್ಲ ಕರೆದು ಯಾವ ಕೆರೆಗಳಿಗೆ ಯಾವ ರೀತಿ ಅನುಕೂಲತೆಗಳನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಡ್ತೇನೆ ಅನ್ನೋ ಮಾತನ್ನ ಹೇಳಿ ಇವತ್ತು ಬಂಡಿಗೌಡನ ಪಾಳ್ಯ, ಒಲ್ಲೆಗೌಡನ ದೊಡ್ಡಿ, ಕರಗೌಡನ ದೊಡ್ಡಿ, ಕೆಂಚಳ್ಳಿ, ಬ್ಯಾಡ್ರಳ್ಳಿ ಮತ್ತು ಹುಲಿಯೂರು ದುರ್ಗದ ಜೀವನಾಡಿಯಾದಂಥ ದೀಪಾಂಬುದಿ ಕೆರೆ, ಈ ಒಂದು ಕೆರೆಗಳಿಗೆ ಸುಮಾರು 50 ವರ್ಷದ ಬೇಡಿಕೆ, ರೈತರ ಕನಸು, ಇದನ್ನ ಸಫಲ ಮಾಡಿಕೊಟ್ಟಿದ್ದಾರಲ್ಲ. ವಿಶೇಷವಾಗಿ ನನ್ನ ಕುಣಿಗಲ್ ತಾಲೂಕಿನ ಜನರು ಚಪ್ಪಾಳೆ ಮೂಲಕ DK ಸುರೇಶ್ ಸಾಹೇಬರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಬಂಧುಗಳೇ, ನಾನೊಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನಾವು ಮಾಗಡಿಯವರು ತಾಲೂಕಿನ ಬಾರ್ಡರ್ನ ಹಂಚಿಕೊಂಡಿದ್ದೇವೆ. ಎಕ್ಸ್ಪ್ರೆಸ್ ಚಾನೆಲ್ ತರಂತ ಸಂದರ್ಭದಲ್ಲಿ ನನ್ನ ತಾಲೂಕಿನ ಬಹಳಷ್ಟು ಜನ ವಿರೋಧ ಪಕ್ಷದ ನಾಯಕರು ಏನು ಮಾಗಡಿಗೆ ಎಕ್ಸ್ಪ್ರೆಸ್ ಚಾನೆಲ್ ತಿಳ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀರಾ ಅಂತ ಕೇಳಿದಂತ ಮಕ್ಕಳು ಇವತ್ತು ಜ್ಞಾಪಿಸ್ಕೊಳ್ತಾರೆ. ಅದೇ ರೀತಿ ಇವತ್ತು YG ಗುಡ್ಡದಿಂದ ಮಾಗಡಿ ತಾಲೂಕಿನ ಮಂಡಿಯಿಂದ ಕುಣಿಗಲ್ ತಾಲೂಕಿಗೆ 6 ಕೆರೆಗೆ ನೀರು ಕೊಡ್ತಾ ಇದ್ದಾರಲ್ಲ,
ಇದನ್ನ ವಿರೋಧ ಪಕ್ಷದವರು ನೀವು ಸ್ಮರಣೆ ಮಾಡಬೇಕು ಅಂತ ಕೇಳಲಿಕ್ಕೆ ಇಷ್ಟಪಡ್ತಾರೆ. ಆ ಕಾರಣಕ್ಕೋಸ್ಕರ ನಮ್ಮ ತಾಲೂಕಿನ ರೈತಾಪಿ ಕುಟುಂಬ ವರ್ಗದವರು ಮಾಗಡಿ ತಾಲೂಕಿನ ನಿಮ್ಮ ಕಷ್ಟಕ್ಕೆ ನಿಮ್ಮ ಒಂದು ಋಣವನ್ನ ಸದಾಕಾಲ ನಾವು ಹಿಡ್ಕೋತೇವೆ. ನಾವುಗಳು ನಿಮ್ಮ ಜೊತೆ ಬಲವನ್ನ ಕೊಟ್ಕೊಂಡು ಭುಜವನ್ನು ಕೊಟ್ಕೊಂಡು ಸದಾಕಾಲ ನಿಲ್ತೇವೆ ಅನ್ನೋ ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗೇನೆ ಇವತ್ತು ಪ್ರತಿಯೊಂದು ಸಮಯದಲ್ಲಿ ನಮ್ಮ ನಿಕಟಪೂರ್ವ ಸಂಸದರಾದಂಥ DK ಸುರೇಶ್ ಸಾಹೇಬರು ಬಂದು 11 ವರ್ಷ ಆಯ್ತು. ಇವತ್ತಿಗೆ ಏನಾದ್ರೂ ಕುಣಿಗಲ್ ತಾಲೂಕಲ್ಲಿ ಶ್ರೀರಂಗ ಏತ ನೀರಾವರಿಯನ್ನು ಫೈಲ್ ಎತ್ತಿಕ್ಬಿಟ್ಟಿದ್ರು, ನೆನೆಗುದಿ ಬಂದ್ಬಿಟ್ಟಿತ್ತು. ಅವತ್ತು DK ಸುರೇಶ್ ಸಾಹೇಬರು 20 ವರ್ಷದ ಹಿಂದೆ ಇರುವಂತ ಫೈಲನ್ನು ತೆಗೆದು ನಾನು ಈ ಒಂದು 22 ಕೆರೆಗಳನ್ನ ಕುಣಿಗಲ್ಲಿನ ಕೆರೆಗಳನ್ನು ತುಂಬಿಸ್ತೇನೆ ಅಂತೇಳಿ ಚಾಲನೆ ಕೊಟ್ಟು ಸುಮಾರು 400 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿಸ್ಕೊಟ್ರಲ್ಲ. ಇವತ್ತು ಕೊತ್ಕೆರೆ ಹೋಬಳಿಗೆ ನೀರು ಬಹಳಷ್ಟು ಕಷ್ಟ ಆಗ್ತಿದೆ ಅಂತೇಳಿ ಅಂದು 6 ಸಲ ಕ್ಯಾಬಿನೆಟ್ ಅಲ್ಲಿ ಬಹಳಷ್ಟು ಶ್ರಮ ಪಟ್ಟು ನಮ್ಮ ನಾಯಕರಾದಂಥ DK ಶಿವಕುಮಾರ್ ಸಾಹೇಬರು ಎಷ್ಟೇ ಕಷ್ಟವಿದ್ರು ಸರಿ, ಆರ್ಥಿಕ ಮುಗ್ಗಟ್ಟಿದ್ರು ಸರಿ, ನಾನು ನಿಮ್ಮ ಜೊತೆ ನಿಲ್ತೇನೆ ಅಂತ ಹೇಳಿ ಕುಣಿಗಲ್ ತಾಲೂಕಿಗೆ ವಿಶೇಷವಾಗಿ ಕೊತ್ಕೆರೆ ಹೋಬಳಿ ಏತ ನೀರಾವರಿ ಮಾಡಿಕೊಟ್ರಲ್ಲ, ಅದರಂತೆ ಹುಲಿದುರ್ಗ ಹೋಬಳಿಗೆ ನೀರಾವರಿಯ ವಿಚಾರದಲ್ಲಿ ನಾನು ನಿಲ್ತೇನೆ ಅಂತ ಹೇಳಿ ಇವತ್ತು 6 ಕೆರೆಗಳನ್ನ ವೈಜಿ ಗುಡ್ಡದಿಂದ ಸತ್ಯಗಾಲದಿಂದ ನೀರು ತಂದು ಮಾನ್ಯ ರೈತಾಪಿ ಕುಟುಂಬ ವರ್ಗದವರಿಗೆ ನಿಮಗೆ ಮನವರಿಕೆ ಮಾಡಿಕೊಡ್ಬೇಕು. ಸುಮಾರು 150 ದಿನ 130 ಕಿಲೋಮೀಟರ್ ನಮ್ಮ ತಾಲೂಕಿಗೆ ಈ ವೈಜಿ ಗುಡ್ಡದಿಂದ ನೀರು ಬರುತ್ತೆ ಅನ್ನೋದನ್ನ ಮಂದಟ್ ಮಾಡಲಿಕ್ಕೆ ನಾನು ಈ ಮಾತಿನ ವೇದಿಕೆ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಇನ್ನು ಮುಂದೆ ಬಹಳಷ್ಟು ಕಾರ್ಯಕ್ರಮಗಳಿದೆ. ಬಹಳಷ್ಟು ಕಾರ್ಯರೂಪವನ್ನ ನಮ್ಮ ನಾಯಕರಾದಂಥ DK ಸುರೇಶ್ ಸಾಹೇಬರು ತಮ್ಮ ಬತ್ತಳಿಕೆಯಲ್ಲಿ ಎತ್ತಿಕೊಂಡಿದ್ದಾರೆ. ವಿರೋಧ ಪಕ್ಷದ ನಾಯಕರುಗಳು ಸದಾಕಾಲ ಟೀಕೆ ಮಾಡ್ಕೊಂಡು ಇರ್ತಾ ಇರಲಿ. ನಮ್ಮ ನಾಯಕರು ಹೇಳ್ದಂಗೆ ಟೀಕೆ ಸಾಹಿತ್ಯ ಅಭಿವೃದ್ಧಿ ಉಳಿತೆ ಅಂತೇಳಿ ಇವತ್ತೇನಾದ್ರೂ ಅಂದು ರೈತರ ಭವನೆಗೆ ಇವತ್ತೇ ನೀವು ಎಲ್ಲ ಜ್ಞಾಪಿಸ್ಕೋಬೇಕು. TCಗಳು 3 ತಿಂಗಳು ಕೆಡ್ತಿತ್ತು. 2 ಲಕ್ಷ ರೂಪಾಯಿ ತೆಗೆದುಕೊಂಡು ಪ್ರತಿಯೊಂದು ಜಿಲ್ಲೆಗೆ ಹೋಗುವಂತ ಸಂದರ್ಭ ಇರ್ತಿತ್ತು. ಇವತ್ತು ಕುಣಿಗಲ್ ತಾಲೂಕಿಗೆನೆ 22,000 ರೈತರಿಗೆ ಉಪಯೋಗ ಆಗುವಂತ TCನ ಉಚಿತವಾಗಿ ಮಾಡಿಕೊಟ್ಟಿದ್ದಂತ ನಾಯಕರು DK ಶಿವಕುಮಾರ್ ಸಾಹೇಬರು ಮತ್ತು DK ಸುರೇಶ್ ಸಾಹೇಬರು. ಅದೇ ರೀತಿ ಮಾಗಡಿಯವರು ಸಹ ನಾನು ಯಾವುದೇ ಕಾರಣಕ್ಕೂ ಹಿಂದುಳಿದಿಲ್ಲ ಅಂತ ಹೇಳಿ ಸುಮಾರು 40,000 ರೈತರಿಗೆ TC ಅನುಕೂಲತೆಯನ್ನು ಮಾಡಿಕೊಟ್ರು. ಅದರಂತೆ ಇವತ್ತು ನಾವೆಲ್ಲ ಅಣ್ಣ ತಮ್ಮಂದಿರಾಗಿ ಬಾಳೋಣ. ವಿಶೇಷವಾಗಿ ಇವತ್ತು ನಮ್ಮ ನಾಯಕರಾದಂಥ DK ಶಿವಕುಮಾರ್ ಮತ್ತು DK ಸುರೇಶ್ ಸಾಹೇಬರು ಬೆಂಗಳೂರಿನ ರಾಜ್ಯದ ಬಿಜೆಪಿಯ ಕುತಂತ್ರದಿಂದ ನಮ್ಮ ನಾಯಕರಾದಂಥ DK ಸುರೇಶ್ ಸಾಹೇಬರು ನಾವು ಕಳ್ಕೊಂಡು ಇವತ್ತು ಹಳ್ಳಿಯಲ್ಲೂ ಒಬ್ಬ ರೈತನ ಪರಿತಪಿಸ್ತಾನೆ. ಯಾವ ಕಾರಣಕ್ಕೋಸ್ಕರ ಈ ಒಂದು ನಮ್ಗೆ ಅನಾನುಕೂಲತೆಗಳಾಗ್ತಾ ಇದೆ ಅಂತ ಇವತ್ತು ಪರಿತಪಿಸ್ತಾ ಇದ್ದಾರೆ. ಏನು ನಿಕಟಪೂರ್ವ ಸಂಸದರಾದ್ರೂ ಸಹ ಯಾವುದೇ ಒಂದು ಬೇಜಾರಿಲ್ಲದೆ ನನ್ನ ತಾಲೂಕಿನ ನನ್ನ ಲೋಕಸಭಾ ವ್ಯಾಪ್ತಿಯ ರೈತರ ಜೊತೆ ಬೆನ್ನೆಲುಬಾಗಿ ನಿಲ್ತೇನೆ ಅಂತೇಳಿ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ಕೊಡ್ತಾ ಇರಂತ ನಾಯಕರನ್ನ ನಾವೆಂದು ಮರಿಕೊಡುದು ಅಂತೇಳಿ ಮತ್ತೊಮ್ಮೆ ತಾವೆಲ್ಲ ಚಪ್ಪಾಳೆ ಮೂಲಕ DK ಸುರೇಶ್ ಸಾಹೇಬರಿಗೆ ನಮ್ಮ ಅಭಿನಂದನೆಯನ್ನ ವೇದಿಕೆ ಮೂಲಕ ತಟ್ಟುತ್ತಾ ನಂದು ಕೊನೆಯದ ಆಸೆ, ಇವತ್ತು ಬಜೆಟ್ ನಡೀತಾ ಇದೆ. ನಮ್ಮ ಉಪಮುಖ್ಯಮಂತ್ರಿಯಾದಂಥ DK ಶಿವಕುಮಾರ್ ಸಾಹೇಬರು ಇನ್ನು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾಗಿದೆ. ಆದ್ರೆ ಅವರ ಮನಸ್ಸಲ್ಲಿ ನಮ್ಮ ರೈತಾಪಿ ಕುಟುಂಬ ವರ್ಗದವರ ವಿಚಾರನ ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಉಪಮುಖ್ಯಮಂತ್ರಿ ಸಾಹೇಬರೇ, ಕುಣಿಗಲ್ ತಾಲೂಕು ಮತ್ತು ಮಾಗಡಿ ತಾಲೂಕು ರೈತಾಪಿ ಕುಟುಂಬ ವರ್ಗದವರಿಗೆ ಹೆಣ್ಣು ಕೊಡೋದು ಬಹಳ ಕಷ್ಟ ಆಗ್ತಿದೆ. ನಿಜನ ಈ ಸಂದರ್ಭದಲ್ಲಿ ನಮ್ಮಲ್ಲಿ ಕುಣಿಗಲಲ್ಲಿ ಬಹಳಷ್ಟು ಜನ ಯಾದಗಿರಿಗೆ ಹೋಗಿ ಮದುವೆ ಆಗುವಂತ ಸಂದರ್ಭ ನಿರ್ಮಾಣ ಆಗ್ಬಿಟ್ಟಿದೆ. ನಾನು ಸುಮಾರು 3 ತಿಂಗಳಲ್ಲಿ ಸುಮಾರು 20 ಜನ ಹೆಣ್ಣು ಮಕ್ಕಳನ್ನ ಯಾದಗಿರಿಯಿಂದ ತರಂತ ಸಂದರ್ಭ ನೋಡಿದ್ದೇನೆ. ಆ ಕಾರಣಕ್ಕೋಸ್ಕರ ತಮ್ಮಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡ್ತೇನೆ, ರೈತಾಪಿ ಕುಟುಂಬ ವರ್ಗದವರಿಗೆ ಯಾರು ಮದುವೆ ಆಗ್ತಾರೆ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂತ ಭಕ್ತಿಯನ್ನ ಈ ಒಂದು ಆಯೋಗದಲ್ಲಿ ಮಾಡಿಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನ ಮಾಡ್ತೇನೆ ಅಂತ ಹೇಳಿ ನಿಮಗೆ ವಿಶೇಷವಾಗಿ ಮತ್ತೊಮ್ಮೆ ಕುಣಿಗಲ್ ತಾಲೂಕಿನ ನನ್ನ ಜನರು ಸದಾಕಾಲ ನಿಮಗೆ ಚಿರಋಣಿಯಾಗಿರ್ತಾರೆ ಅಂತ ಹೇಳಿ ಮತ್ತೊಮ್ಮೆ ಧನ್ಯವಾದಗಳೇನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಬಾಲನಂದು ಸಹ
ವಿಶೇಷವಾದಂಥ ಧನ್ಯವಾದಗಳನ್ನು ಹೇಳಿ ಬಯಸ್ತೇನೆ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.